ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 110 ನಾನು ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾದದ್ದು. ಒಂದು 3 ಆಯೋಗ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ. ಹಾರ್ನಳ್ಳಿ ಅವರ ರಿಪೋರ್ಟ್ ಅಂತೂ 25 ವರ್ಷ ಆಯಿತು ಕೊಟ್ಟು. ಅದೇ ರೀತಿ ವಿಜಯಭಾಸ್ಕರ್ ಅವರು ಸಮೇತ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ರಿಪೋರ್ಟನ್ನು. ವಾಯ್ಸ್ ಕೇಳಿ ಬಂದದ್ದು 7 ಬಾರಿ ವರದಿಯನ್ನು ಕೊಟ್ಟಿರುವಂಥದ್ದು. ಕೂಲಂಕುಷವಾಗಿ ನಮಗೆ ಗೊತ್ತಿದ್ದಂಗೆ ಪರಿಶೀಲನೆ ಮಾಡಿ ಏನು ಇದು ಆಫೀಸರ್ಸ್ ಅಗತ್ಯ ಇದೆಯಾ, ಎಷ್ಟು ಹಣ ಉಳಿತಾಯ ಆಗ್ಬೋದು, ಆಮೇಲೆ ದೇಶಪಾಂಡೆಯವರ ವರದಿಯನ್ನು ಸಹ, ಇದೆಲ್ಲ ನನಗೆ ಅನುಬಂಧವನ್ನು ನೋಡಿದರೆ ಎಲ್ಲ ಕಪಟ್ನಲ್ಲಿ ಹೋಗಿ ಕೂತಿದೆಯಾ ಅನಿಸುತ್ತೆ ಇವರ ವರದಿಗಳು. ಯಾಕೆಂದರೆ ಈ ಜನರ ಸಮಸ್ಯೆಯನ್ನು ಬಗೆಹರಿಸಿಗೆ ಕೊಟ್ಟಂಥ ವರದಿಗಳು ಇದು. ಆದರೆ ಅನುಬಂಧದಲ್ಲಿ ನೋಡಿ ಸಭಾಪತಿಗಳೇ, ಅವರು ಕೊಟ್ಟಂಥ ರೆಕಮೆಂಡೇಶನ್ ಕೊಟ್ಟದನ್ನು ಕೆಲವದನ್ನು ರಿಜೆಕ್ಟ್ ಆಗಿದೆ, ಒಪ್ಕೊಳ್ಬೋದು. ಆದರೆ ಕೇವಲ ಒಂದು 10% ಪ್ರಕಾರ ನಾನು ನೋಡಿದರೆ ಒಂದು 15% ಅಷ್ಟು ಮಾಡಿರ್ತಾರೆ. ಬಾಕಿದೆಲ್ಲ ಎಕ್ಸಾಮಿನೇಷನ್, ಆಮೇಲೆ ಅವರು ಕೊಟ್ಟ ಉತ್ತರದಲ್ಲೂ ಕೂಡ ಯಾವುದೆಲ್ಲ ಮರ್ಜಿ ಆಗಿದೆ ಅಂತ ಕೇಳಿದ್ರಲ್ಲಿ ಒಂದನ್ನು ಬಿಟ್ಟು ಮತ್ತೆಲ್ಲ ಜಾರಿ ತರಲಾಗುತ್ತದೆ, ಅನುಷ್ಠಾನ ಪರಿಗಣನೆಯಲ್ಲಿದೆ, ಇದೇ ರೀತಿ ಅವಲಂಬಿಸಿರುತ್ತದೆ, ಇದನ್ನೆಲ್ಲ ಕೊಟ್ಟಿದ್ದಾರೆ ಸಭಾಪತಿಗಳೇ. ನನ್ನ ಕಾಳಜಿ ಇಷ್ಟೇ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ. ಈಗ ನಮಗೆ ಬೇಕಾಗಿರೋದು ಕಾರ್ಯನಿರ್ವಹಣೆಗಾಗಿ ಇಲಾಖೆ ಎಂಪ್ಲಾಯೀಸ್ ಇರಬಾರ್ದು. ಕಾರ್ಯನಿರ್ವಹಣೆ ಮಾಡಲಿಕ್ಕೋಸ್ಕರ ಇರುವಂಥದ್ದು ಎಂಪ್ಲಾಯೀಸ್ ಅಲ್ಲಿ ಇಲಾಖೆಗೋಸ್ಕರ. ಇದು ಅಲ್ಲ, ಎಂಪ್ಲಾಯೀಸ್ಗೋಸ್ಕರನೇ ಇಲಾಖೆ ಇದ್ದಂಗೆ ಆಗಿದೆ. ಕೆಲವು ಇಲಾಖೆಗಳಲ್ಲಿ ಸಭಾಪತಿಗಳೇ ತಿಂಗಳಲ್ಲಿ ಒಂದೇ ಸಲ ಅವ್ರಿಗೆ ಕೆಲಸ, ಬಿಲ್ ಮಾಡೋದು ಮಾತ್ರ. 70-80 ಸಾವಿರ ಸ್ಯಾಲ್ರಿ ತಗೋತಾರೆ, ಅಷ್ಟೇ ಕೆಲಸ ಇರೋದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ, ಒಂದು ಜಾಕ್ ಮತ್ತು ಜೆಮಿನಿ ಅಂತ. ಇದನ್ನು ಯಾವಾಗ ಅಳವಡಿಸ್ತದೆ ಸರ್ಕಾರ ಅಂತ ನಾನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಅಲ್ಲ, ಒಂದೇ ನಿಮಿಷ ಸಭಾಪತಿಗಳೇ, ಈ ಇತ್ತೀಚೆಗೆ ಬಂದಂಥ ಜಾಕ್ ಎನ್ನುವುದು ಎಷ್ಟು ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳಿದರೆ ಎಲ್ಲ ಭಾಷೆಯಲ್ಲಿ ಕೂಡ ಅದು ಉತ್ತರ ಕೊಡುತ್ತೆ. ನೀವು ಯಾವ ಕರ್ನಾಟಕ ಭಾಷೆ ಕನ್ನಡ ಹೇಳಿದರೂ ಆಗುತ್ತೆ, ಮಂಗಳೂರು ಕನ್ನಡ, ಹುಬ್ಳಿ ಕನ್ನಡ, ಬೇರೆ ಬೇರೆ ಕನ್ನಡ ಭಾಷೆಯನ್ನು ಕೇಳಿದರೂ ಕೂಡ ಉತ್ತರವನ್ನು ಕೊಡುವಂಥದ್ದನ್ನು ಮಾಡುತ್ತೆ. ಇದು ಏನು ಮಾಡಬೇಕು ಹೇಳಿ. ಅದನ್ನು ಆ ಸಾಫ್ಟ್ವೇರನ್ನು ಯಾವಾಗ ನೀವು ತರ್ತೀರಿ, ಇದರಿಂದ ಎಷ್ಟು ಉಳಿತಾಯ ಆಗುತ್ತೆ ನಮ್ಮ ಇದಕ್ಕೆ. ಉದಾಹರಣೆಗೆ ಕಂದಾಯ ಇಲಾಖೆಯಲ್ಲಿ ಯಾವಾಗ ಬರುತ್ತೆ? ಈಗ ಮೇಡಮ್ ಒಂದು ಭಾಳ ಪ್ರಮುಖವಾದ ಪ್ರಶ್ನೆ ಕೇಳ್ತದೆ. ನಾವು ಆಯಿತು, ಈಗ ಹೊಸ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗ್ತಾ ಇದ್ವಿ. ದೇಶದಲ್ಲೇ ಪ್ರಪಂಚದಲ್ಲೇ ದೊಡ್ಡ ಚರ್ಚೆ ನಡೀತಾ ಇದೆ. ನಾನು ದಾವಸ್ಗೆ ಹೋದಾಗೂ ಅಲ್ಲಿ ಬೇಕಾದಷ್ಟು ಚರ್ಚೆ ಇದ್ರ ಬಗ್ಗೆ ಬಂತು. ಮೊನ್ನೆ ಪ್ರೈಮ್ ಮಿನಿಸ್ಟ್ರು ಕೂಡ ಡೆಲ್ಲಿಲಿ ಇದ್ರ ಬಗ್ಗೆ ಒಂದು ದೊಡ್ಡ ಕಾನ್ಕ್ಲೇವ್ ಕೂಡ ಮಾಡಿದ್ರು. ಈಗ ಕೋರ್ಟಲ್ಲೂ ಕೂಡ ಕೆಲವು ವಿಚಾರ ಬಂತು. ಕೋರ್ಟಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕು ಕೋರ್ಟಲ್ಲಿ. ಈಗ CBSE ಅವರು 3ನೇ ತಾರೀಕಿಗೆ 3 ಸ್ಟ್ಯಾಂಡರ್ಡ್ ಟು ಹೈಸ್ಕೂಲ್ವರೆಗೂ ಅದನ್ನು ಸಬ್ಜೆಕ್ಟ್ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ನಾವು ಗೌರ್ಮೆಂಟವರು ನಾವು ಮನುಷ್ಯರು ಮಾಡಿದ್ನೇ ಇನ್ನು ನಾವು ಏನು ಅನ್ನೋದನ್ನು ಸ್ಪೆಸಿಫಿಕ್ಕಾಗಿ ಮಾಡೋಕ್ಕಾಗ್ತಾಯಿಲ್ಲ. ಇದೆಲ್ಲ ದೊಡ್ಡ ರಿಸರ್ಚ್ ಆಗಬೇಕು. ಯಾವುದೇ ಆಗಲಿ ಗೌರ್ಮೆಂಟು ಯಾವುದಾದ್ರು ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ, ಒಂದು ಡಾಕ್ಯುಮೆಂಟ್ ತೀರ್ಮಾನ ಮಾಡಬೇಕಾದ್ರೆ, ಒಂದು ಪ್ರಿಸ್ಕ್ರಿಪ್ಷನ್ ತೀರ್ಮಾನ ಮಾಡಬೇಕಾದ್ರೆ ಒಂದು ರಿಸರ್ಚ್ ಆಗಬೇಕು. ರಿಸರ್ಚ್ ಆಗದೆ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಎನಿ ಟೈಮ್ ಈಗ ಇವ್ರು ಬೇಕಾದ್ರೆ ನಿಮ್ಮ ಕೌನ್ಸಿಲ್ ಚೇರ್ಮನ್ನು ಎಲ್ಲ ಇರೋಂಥ ಡಾಕ್ಯುಮೆಂಟ್ನೆಲ್ಲ ಕಂಪ್ಲೀಟ್ ಸ್ಕ್ಯಾನ್ ಮಾಡಿಸಿಸ್ಬಿಟ್ಟು ಬುಕ್ಕು ಡಾಕ್ಯುಮೆಂಟ್ ಹಾಕಿದ ಮೇಲೆ ತಾನೇ ಬರೋದು. ಈಗ ಕಂಪ್ಯೂಟರ್ ಬಂದಾಗ ಹೆಂಗೆ ಕಂಪ್ಯೂಟರ್ಗೆ ಎಲ್ಲಿ ಬರ್ತದೆ ಇನ್ಫಾರ್ಮೇಷನು? ಇಫ್ ದಿ ಪ್ರಾಪರ್ಟಿ ಹಸ್ ಬಿನ್ ಲೋಡೆಡ್ ಇನ್ಸೈಡ್ ಇಟ್ ವಿಲ್ ಗೆಟ್ ಇಟ್. ಸೊ ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೂಡ ಅದು ಏನು ಹೊಸದಾಗೇನು ತಯಾರು ಮಾಡೋಕ್ಕಾಗಲ್ಲ. ನೀವೇನು ಲೋಡ್ ಮಾಡ್ತೀರೋ ಅದನ್ನು ಈಚೆ ಬರ್ತದೆ ಅಷ್ಟೇ. ಅದರಿಂದ ದೇ ಕಾಂಟ್ ಟೇಕ್ ಎ ಡಿಸಿಷನ್. ಸೊ ನಾವು ಇದ್ರ ಬಗ್ಗೆ ದೊಡ್ಡ ರಿಸರ್ಚ್ ಮಾಡಿದ್ವಿ. ಬೇಕಾದ್ರೆ ದಿನ ಡಿಬೇಟೇ ಮಾಡಿಸಿ ಮಿಕ್ಕಿದ್ದು ನಮ್ಮ ಆನರಬಲ್ ಮಿನಿಸ್ಟ್ರಿ ವಿಚಾರದಲ್ಲಿ ರಿಪ್ಲೈ ಮಾಡ್ತೀವಿ. ಸಭಾಪತಿಗಳೇ, ಈಗ ಕರ್ನಾಟಕ ಆಡಳಿತ ಟ್ರಿಬ್ಯುನಲ್ನಲ್ಲಿ ಇದನ್ನು ಅಳವಡಿಸಿದರೆ ಬಹಳ ಒಳ್ಳೆಯದಾಗತ್ತೆ, ಹೌದಲ್ವ? ಈಗ ತುಷಾರ್ ಗಿರಿನಾಥ್ ಅಂತ ಅಧಿಕಾರಿಗಳಲ್ಲಿ ಕೂತಿದ್ದಾರೆ, ಫೀಡ್ ಮಾಡೋದು ಒಂದು ಇದರಿಂದ. ನಾನೀಗ ಒಂದು ಪ್ರಶ್ನೆ ಕೇಳಿದರೆ ಅದರಲ್ಲಿ ಇದು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಇಮಿಡಿಯೇಟ್ ಉತ್ತರ ಕೊಡ್ತದೆ. ಯಾಕಾಗಿ ಬೇಕು ಅದು ಹೇಳುತ್ತೆ. ನನಗೆ ಇದು ಯಾವ ಕಡೆ ಹೋದರೆ ನನಗೆ ಉತ್ತಮ ಅದನ್ನು ಕೊಡುತ್ತೆ ಅದರಲ್ಲಿ. ಆದ್ದರಿಂದ ಇದನ್ನು ದಯಮಾಡಿ ತಾವು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಇದಕ್ಕೆ.
ಕೂತ್ಕೊಂಡ್ಬಿಟ್ಟು ಯಾರೋ ನನಗೆ ಇದಕ್ಕೆ ನಿನ್ನ ಭಾಷಣ ಏನು ಅಂತ ಏನು ಮಾತಾಡಬೇಕು ಅಂತ ಕೇಳ್ತಿದ್ದೆ. ನನ್ನ ಮಗಳು ಹೇಳಿದ್ದು, ಅಪ್ಪ ನೀನು ಅದಕ್ಕೆ ಯಾಕೆ ಕೇಳ್ತೀಯ, ನೀನು ಚಾಟ್ ಪಿಟಿ ಹಾಕು ಅಂತ. ಐ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಷನ್, ಅದ್ರ ಮೇಲೆ ಬೇಕಾದಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಅಥೆಂಟಿಕೇಶನ್ ಇದೆಯಲ್ಲ ಅದು ಭಾಳ ಹೆಚ್ಚು ಕಮ್ಮಿ ಆಗಿದೆ. ನೀವು ಜಸ್ಟ್ ಬೇಕಾದ್ರೆ ಒಂದು ರಿಸರ್ಚ್ ಮಾಡಲಿ, ಚೇರ್ಮನ್ರೇ ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಲಿ. ಇಲ್ಲಿ ಏನು ಅಸೆಂಬ್ಲಿಲಿ ಡಿಬೇಟ್ಸ್ ಆಗಿದೆಯಲ್ಲ ಇದನ್ನು ನೀವು ಲೋಡ್ ಮಾಡ್ದೇನೆ ನಿಮ್ಗೆ ಹೆಂಗೆ ಇನ್ಫಾರ್ಮೇಷನ್ ಈಚೆ ಬರ್ತದೆ. ಐ ಥಿಂಕ್ ಹಾನರಬಲ್ ಹೋಮ್ ಮಿನಿಸ್ಟರ್ ಮೈಟ್ ಹ್ಯಾವ್ ಎಕ್ಸ್ಪ್ಲೋರ್ಡ್ ಲಾಟ್ ಆಫ್ ಇದು, ಕೆಲವರೆಲ್ಲ ಎಜುಕೇಷನ್ ಇರೋರು ಕೂಡ ಎಕ್ಸ್ಪ್ಲೋರ್ ಮಾಡಿರ್ಬೋದು ಅಂತ ಕಾಣ್ತದೆ. ಸೊ ಇಂಥವೆಲ್ಲ ಕೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ದೊಡ್ಡ ಡಿಬೇಟ್ ಆಗ್ತಿದೆ. ಕೋರ್ಟಲ್ಲಿ ಏನು ಈಗ ಅವರ ರೂಲಿಂಗ್ಸ್ ಬಂದಿದೆ ಅದನ್ನ ಲೋಡ್ ಮಾಡಿದಾಗ ದೇ ಕ್ಯಾನ್ ಟೇಕ್ ಇಟ್ ಅಪ್. ಹೌದು. ಬಟ್ ದೇ ಕಾಂಟ್ ರೈಟ್ ಎ ಜಜ್ಮೆಂಟ್ ಓನ್ಲಿ ಡಿಪೆಂಡಿಂಗ್ ಆನ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದಿಸ್ ಇಸ್ ದಿ ಬಿಗ್ಗೆಸ್ಟ್ ದಿಸ್ ಒನ್. ಇನ್ನ ನಡೀತಾ ಅಲ್ಲ ಅಲ್ಲ ಸಭಾಪತಿಗಳೇ, ಈಗ ಮುಂದಕ್ಕೆ ಹೇಳ್ತೀನಲ್ಲ, ಇದು ಇಡೀ ಪ್ರಪಂಚದಲ್ಲಿ ಎಷ್ಟು ಜಾಬ್ ಕಳ್ಕೊಳ್ತೀವಿ, ಎಷ್ಟು ಅನುಕೂಲ ಆಗ್ತದೆ, ಇದು ಬೆಟರ್ ಏನಾಗ್ತದೆ ಅದೆಲ್ಲ ಕೂಡ ನಡೀತಾ ಇದೆ. ಡೆಫಿನೆಟ್ಲಿ ನಾವು ಅದಕ್ಕೆ ಮುಂದಕ್ಕೆ ಹೋಗಿದ್ದೀವಿ, ಹೇಗೆ ಈಗಾಗಲೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಇಂಥ ಕೇಸ್ಗಳಲ್ಲಿ ಕೆಲವು ಆಸ್ತಿಗಳು ತೀರ್ಮಾನ ಮಾಡ್ಬೇಕಾರೆ, ಕೆಲವು ಯಾವ್ದಾದ್ರು ಮಾಡ್ಬೇಕಾರೆ ಯು ಕಾಂಟ್ ಕಮ್ ಅಂಟಿಲ್ ಯು ಇನ್ಪುಟ್ ಸಮ್ ಏನಾರಲ್ಲಿ ಕೊಡಲಿಲ್ಲ ಅಂತಂದರೆ ನಿಮಗೆ ಯಾವ ಇದರಲ್ಲೂ ಕೂಡ ರಿಸಲ್ಟ್ ಬರಲ್ಲ. ಈಗ ನಾನು ಇದಕ್ಕೆ ಯಾವುದೋ ಎಲೆಕ್ಷನ್ ವಿಚಾರಕ್ಕೆ ಹೋಗಿದ್ದೆ, ನಾನು ಅಸ್ಸಾಂಗೆ. ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ ಅಂತ ಆಗ್ತೆ, ಅವ್ರದ್ದೇ ಆದಂಥ ಒಂದು ರಿಪೋರ್ಟ್ ಬಂತು. ಅದ್ರ ಮೇಲೆ ನಾವು ಎಲೆಕ್ಷನ್ ಮಾಡೋಕ್ಕಾಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲ ಸಭಾಪತಿಗಳ ಒಂದೇ ನಿಮಿಷ ಸಭಾ ಆರ್ತಿ ಉಪಮುಖ್ಯಮಂತ್ರಿಗಳು ಬೇರೆ ಇದೆ ಬಿಡಿ, ಎಲೆಕ್ಷನ್ ಗೆಲ್ಲಕ್ಕೆ ನಿಮ್ದೇ ಆಗಿರೋ ನೀವಲ್ಲಿ ಹಾಕಿ. ಅಲ್ಲ ಅಲ್ಲ ಎಲೆಕ್ಷನ್ ನೀವು ನಿಮ್ದೇ ಆಗಿರೋ ಸ್ಟ್ರಾಟಜಿ ಬೇರೆ ಹೊರಗಡೆ ಹೋಗೋಣ, ನಾವು ನೀವು ಇಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಹೋಗೋಣ. ವಿ ಬೋತ್ ವಿಲ್ ಸಿಟ್ ಹಿಯರ್. ಇಲ್ಲೇ ಬನ್ನಿ, ಫೋನ್ ಇಲ್ಲೇ ಉಪಯೋಗಿಸಂಗಿಲ್ಲ. ನೀವು ಅಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಕೂತ್ಕೊಳ್ಳೋಣ. ನೀವೇನು ಹೇಳ್ತಾರೆ ಗೊತ್ತಾ, ಯು ಗೋ ಟು ಕರ್ನಾಟಕ ಮಾಡಲ್ ಯು ವಿಲ್ ವಿನ್ ಅಸ್ಸಾಂ ಎಲೆಕ್ಷನ್ ಅಂತಾರೆ. ಹಂಗೆ ಮಾಡೋಕ್ಕಾಗ್ತದೆ. ಕಳಿಸಿದ್ದಾರೆ, ನೋಡೋಣ ಏನಾಗತ್ತೆ ಅಸ್ಸಾಮಲ್ಲಿ. ಆರ್ತಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.